ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಸೂಪರ್ ಡೂಪರ್ ಅಪ್ಡೇಟ್ ಬಂದಿದೆ. ಅಂದರೆ ಪ್ರೋಮೋ ರಿಲೀಸ್ ಆಗಿದೆ. ಆ ಪ್ರೋಮೋ ಹೆಡ್ಲೈನ್ ಅಂತೂ ಕೇಳಿದ್ರೆ ಮಜಾ ಬರುತ್ತೆ ಅಂತ ಹೇಳ್ಬೋದು. ಸ್ನೇಹದ ಸಂಬಂಧ ನಿಲ್ಲಿಸ್ತಾರ ಗೌತಮಿ ಮಂಜು ಅಂತ ಕ್ವಶನ್ ಮಾರ್ಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೆಡ್ಲೈನು. ಯಾಕಂದರೆ ಆ ಪ್ರೋಮೋ ಒಳಗಡೆ ಇರೋ ಕಂಟೆಂಟ್ ನೋಡಿದಾಗ ಈ ಹೆಡ್ಲೈನು ಏಳು ಮಾಡಿಸಿದ್ದು ಅನ್ನಂಗೆ ಅನ್ನಿಸ್ತು ನನಗೆ. ನಮ್ಮ ಹನುಮಂತು ಅವರು ತಿಂದಾಕ್ತಾ ಇದ್ದಾರೆ ಶೋ ಅಂತಲೇ ಹೇಳ್ಬೋದು. ಕಪ್ ಗೆಲ್ಲಕ್ಕೆ ಒಂದು ರೈಟ್ ವ್ಯಕ್ತಿ ಅಂತ ಅನಿಸುತ್ತೆ. ಎಂಟರ್ಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟು, ಟಾಸ್ಕ್ ಅಂದರೆ ಟಾಸ್ಕು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮ ತ್ರಿವಿಕ್ರಮ್ಗೆ ಒಂದು ಪೈಪೋಟಿ ಅಂತೂ ಖಂಡಿತ ನಮ್ಮ ಹನುಮಂತು ಇಂದ ಸಿಗ್ತಾ ಇದೆ. ಹಿಂಗೆ ಗೇಮ್ ಆಡ್ತಾ ಇದ್ರೆ ಹನುಮಂತು ಸೂಪರ್ ಟಾಪ್ 5 ಗ್ಯಾರಂಟಿ ಬರೆದಿಟ್ಕೋಬೋದು. ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಪ್ರೋಮೋ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇಲ್ಲಾಂದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ಪ್ರೋಮೋ ವಿಚಾರ ಮಾತಾಡೋಣ. ಪ್ರೋಮೋ ವಿಚಾರ ಏನಪ್ಪ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನಿನ್ನೆ ಒಂದು 2 ವಾಹಿನಿಗಳಾಗಿ ಕಂಟೆಸ್ಟೆಂಟ್ಸ್ನ ಡಿವೈಡ್ ಮಾಡಿರ್ತಾರೆ. ಅದಕ್ಕೆ ಸುರೇಶ್ ಅವರ ನಾಯಕತ್ವ ಒಂದು ಕಡೆ ಆದರೆ, ನಮ್ಮ ಧನರಾಜ್ ಅವ್ರದ್ದು ಒಂದು ಕಡೆ ನಾಯಕತ್ವ ಆಗಿರುತ್ತೆ ಒಂದು ಟೀಮ್ಗೆ. ಈಗ ಬಿಗ್ ಬಾಸ್ ಅವ್ರು ಕೊಟ್ಟಿರೋ ಟಾಸ್ಕ್ ಏನಪ್ಪ ಅಂದರೆ, ಆಪೋಸಿಟ್ ವಾಹಿನಿಯಲ್ಲಿ ಯಾರಿರ್ತಾರೆ ಅವರಲ್ಲಿ ಒಬ್ಬರನ್ನ ಕಳಪೆಯಾಗಿ ಕೊಡಬೇಕಾಗಿರುತ್ತೆ. ಇಲ್ಲಿ ನಮ್ಮ ಗೌತಮಿ ಮತ್ತು ಮಂಜಣ್ಣನಿಗೆ ಮೋಸ್ಟ್ಲಿ ಕಂಟೆಸ್ಟೆಂಟ್ಸು ಈಕ್ವಲ್ ನಂಬರ್ ಆಫ್ ವೋಟ್ಸ್ ಬಂದಿರೋದ್ರಿಂದ ಇಬ್ಬರನ್ನೂ ನಿಲ್ಲಿಸಿದ್ದಾರೆ ಅಂತ ಅನಿಸುತ್ತೆ ಕಳಪೆಗೆ. ಯಾಕೆ ಕೊಟ್ಟಿದ್ದಾರೆ ಕಳಪೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ ಕಂಟೆಸ್ಟೆಂಟ್ಸು. ಆಗನೇ ನಮ್ಮ ಮಂಜಣ್ಣ ಅವ್ರ ಬಗ್ಗೆ ನಮ್ಮ ಹನುಮಂತ ಅವರು ಸ್ವಲ್ಪ ಮಾತಾಡ್ತಾರೆ. ಹನುಮಂತ ಅವರ ಮಾತು ಏನಾಗಿರುತ್ತೆ ಅಂದರೆ, ನಮ್ಮ ಮಂಜಣ್ಣ ಅವರು ಅವ್ರು ಮಾತಾಡೋದೆಲ್ಲ ಸರಿ, ಅವ್ರು ಮಾಡೋದೆಲ್ಲ ಸರಿ, ಬೇರೆಯವ್ರು ಮಾಡೋದೆಲ್ಲ ತಪ್ಪು ಅಂತ ತಿಳ್ಕೊಂಡಿರ್ತಾರೆ, ತಪ್ಪು ಅನ್ನೋ ಥರ ಇರ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಹನುಮಂತ ಅವ್ರು ಹೇಳ್ತಾರೆ. ನಾನು ಕೂಡ ಈ ಪಾಯಿಂಟ್ಗೆ ಖಂಡಿತ ಒಪ್ತೀನಿ. ಯಾಕಂದರೆ ಮಂಜಣ್ಣ ಏನಾದರೂ ಮಾಡಿಬಿಟ್ರು ಅಂದರೆ, ಮಂಜಣ್ಣ ನಾನು ಮಾಡಿದ್ದೆಲ್ಲ ಸರಿ ಅಂತ ಮಾಡಿದ್ದೆಲ್ಲ ಸರಿ ಅಂತ ಆ್ಯಕ್ಚುಲಿ ಗಟ್ಟಿಯಾಗಿ ನಂಬ್ತಾರೆ. ಮತ್ತು ಬೇರೆಯವ್ರನ್ನ ಹಂಗೆ ಮೂರ್ಖರನ್ನಾಗಿ ಕೂಡ ಎಷ್ಟೊಂದು ಸಲ ನಮ್ಮ ಮಂಜಣ್ಣ ಮಾಡಿದ್ದಾರೆ. ಎಸ್ಪೆಷಲಿ ಮಾನಸ್ ಅವರಿದ್ದಾಗ ಮಾನಸಗೆ ಹೀಗೆ ತಳ್ಳಿರೋದು ತಪ್ಪು ಅಂತ ಮಂಜಣ್ಣಂಗೆ ಗೊತ್ತಿತ್ತು. ಬಟ್ ಆದರೆ ನಾನು ಮಾಡಿರೋದು ಸರಿನೇ ಅಂತ ಆ ಮೂಮೆಂಟ್ಗೆ ಹೋಗ್ಬಿಟ್ಟು ಮಾನಸ್ ಅವ್ರ ಹತ್ರ ಸಾರಿ ಅಂತ ಕೇಳಿರಲ್ಲ. ಇದು ನಾನು ಕೊಟ್ಟಿರೋ ಒಂದು ಎಕ್ಸಾಂಪಲ್ ಅಷ್ಟೇ. ಬಟ್ ಈ ಥರ ಮಂಜಣ್ಣ ಅವರು ತುಂಬ ಅಂದರೆ ತುಂಬ ಸಲ ತಪ್ಪುಗಳನ್ನ ಮಾಡಿರ್ತಾರೆ. ಬಟ್ ಆ ತಪ್ಪನ್ನ ಒಪ್ಕೊಳ್ಳಲ್ಲ, ನಾನು ಮಾಡಿರೋದೇ ಸರಿ ಅನ್ನೋಂಗೆ ನಿಂತ್ಕೋತಾರೆ. ಅದು ನಮ್ಮ ಮಂಜಣ್ಣ ಅವ್ರನ್ನ ಗುಣ. ಇಲ್ಲಿ ಕಳಪೆ ಅಂತ ಬಂದಾಗ ಮಂಜಣ್ಣ ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಮಂಜಣ್ಣ ಅವ್ರ ಬಗ್ಗೆ ವಾದ ಮಾಡ್ಕೋಬೇಕು. ಗೌತಮಿಯವ್ರ ಬಗ್ಗೆ ಏನಾದರೂ ಮಾತಾಡಿದರೆ ಗೌತಮಿಯವ್ರ ಬಗ್ಗೆ ವಾದ ಮಾಡ್ಕೋಬೇಕು. ಬಟ್ ಇಲ್ಲೇನಾಗಿದೆ ಅಂದರೆ, ನಮ್ಮ ಮಂಜಣ್ಣ ಅವ್ರಿಗೆ ಹನುಮಂತ ಪಾಯಿಂಟ್ ಹೇಳಿದ ತಕ್ಷಣನೇ ಪಕ್ಕದಲ್ಲಿರೋ ನಮ್ಮ ಗೌತಮಿ ಅಕ್ಕ ಟ್ರಿಗರ್ ಆಗ್ತಾರೆ. ಟ್ರಿಗರ್ ಆಗಿಬಿಟ್ಟು ಗೌತಮಿ ಅಕ್ಕ ಹೇಳೋದು, ಆ್ಯಕ್ಚುಲಿ ಅವರು ಆ ಥರ ಎಲ್ಲನೂ ನಾನೇ ಸರಿ, ನಾನು ಮಾಡಿದ್ದೆಲ್ಲ ಸರಿ ಅಂತ ಖಂಡಿತವಾಗಿಯೂ ಅವ್ರು ಒಪ್ಕೊಳ್ಳಲ್ಲ. ಯಾಕಂದರೆ ನಾನೇ ಅವ್ರ ಪಕ್ಕ ಇರೋದು, ಅವ್ರ ತಪ್ಪುಗಳನ್ನೆಲ್ಲ ತಿದ್ದದೇ ನಾನು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ನೀನು 100% ಸರಿನಾ ಅಕ್ಕ? ನೀನು ಅಂದ್ಕೊಂಡ್ರೆ ತಪ್ಪು ಅಂತ ತಪ್ಪೇ ಆಗಿರುತ್ತಾ? ಫಸ್ಟ್ ಆಫ್ ಆಲ್ ಇವ್ರು ಮಾತಾಡೋದ್ರಲ್ಲಿ ಇವ್ರದ್ರಲ್ಲೇ ಕಾಂಟ್ರಡಿಕ್ಷನ್ಸ್ ಇರುತ್ತೆ, ಇವ್ರದ್ರಲ್ಲೇ ಉಲ್ಟಂ ಪಲ್ಟಗಳು ಆಗ್ತಾ ಇರುತ್ತೆ. ಅದರಲ್ಲಿ ಬಂದ್ಬಿಟ್ಟು ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ನಾನೇ ತಿದ್ದೋದು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಮಂಜಣ್ಣ ಎಷ್ಟೊಂದು ಟೈಮಲ್ಲಿ ಅವರು ಸರಿ ಇರ್ತಾರೆ. ಎಸ್ಪೆಷಲಿ ಮಂಜಣ್ಣ ಮೋಕ್ಷಿತ ಅವ್ರು ಕಂಡಾಗ ನಮಸ್ಕರಿಸಿ, ಅದೊಂದು ಸ್ಟ್ರಾಟಜಿ ಅಂತಂದ್ಬಿಟ್ಟು ಅವ್ರೊಂದು ಸ್ಟ್ರಾಟಜಿ ಮಾಡ್ತಾರೆ. ಅಲ್ಲಿ ರೈಟ್ ಇರ್ತಾರೆ ಮಂಜಣ್ಣ. ಅಲ್ಲಿ ಅವ್ರು ರೈಟ್ ಇದ್ರೂ ಕೂಡ ಮಂಜಣ್ಣ ನೀವು ರಾಂಗ್ ಅಂತ ಅಂದ್ಬಿಟ್ಟು ಅವ್ರನ್ನ ರಾಂಗ್ ರೂಟಲ್ಲಿ ಕರ್ಕೊಂಡು ಹೋಗೋದೇ ನಮ್ಮ ಗೌತಮಿ ಅಕ್ಕ. ಅದನ್ನು ಅಷ್ಟು ಕ್ಲೀನಾಗೆ ಲಾಸ್ಟ್ ಟೈಮೇ ಸುದೀಪ್ ಸರ್ ಮುಖ ಕಿತ್ತೋಗೊಂಡು ಉಗುತು ಹೇಳಿದ್ದಾರೆ. ಇವತ್ತು ಆಲ್ರೆಡಿ ಮಂಜಣ್ಣ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಸರಿ ಮಾಡೋದೆಲ್ಲ ನಾನೇ ಅಂತ ಬಂದ್ಬಿಟ್ಟು ಅವ್ರಿಗೆ ವಾದ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮಂಜಣ್ಣನಿಗೆ ಅರ್ಥ ಆಗ್ತಾ ಇಲ್ಲ, ಮಂಜಣ್ಣವರು ದಡ್ಡ, ನಾನೇ ಬುದ್ಧಿವಂತೆ ಅಂತ ಅಂದ್ಬಿಟ್ಟು ಮಂಜಣ್ಣನ ಕಾಲು ಎಳೆದು ಬೀಳಿಸಿ ಒಗದಾಕ್ತಾ ಇದ್ದಾರೆ ಗೌತಮಿಯವರು. ಆದರೆ ಮಂಜಣ್ಣ ಇಲ್ಲಿ ಏನು ಅನ್ಕೊತಾ ಇದ್ದಾರೆ, ಗೌತಮಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊತಾ ಇದ್ದಾರೆ. ಮಂಜಣ್ಣ ನಿಜವಾಗ್ಲೂ ಅವ್ರು ಅಂದ್ಕೊಳ್ತಾ ಇದ್ದಾರೆ, ನಾನು ಸಿಕ್ಕಾಪಟ್ಟೆ ಬುದ್ಧಿವಂತ, ನಾನು ಗೌತಮಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಗೌತಮಿ ಕೂಡ ನನ್ನ ಜೊತೆ ಇದ್ದಾಳೆ, ಸಪೋರ್ಟ್ ಮಾಡ್ತಿದ್ದಾಳೆ ಅಂತ. ಬಟ್ ಅಲ್ಲಿ ಅದು ಡೆಫಿನೆಟ್ಲಿ ಒಂದು ಕೆಟ್ಟ ದಾರಿಲಂತೂ ಮಂಜಣ್ಣನ ಕರ್ಕೊಂಡು ಹೋಗ್ತಾ ಇದೆ. ನಮ್ಮ ಮಂಜಣ್ಣನಿಗೆ ಈ ಒಂದು ಫ್ರೆಂಡ್ಶಿಪ್ ಏನಿರುತ್ತೆ ಅದು ಖಂಡಿತವಾಗಿ ಒಂದಾನೊಂದು ದಿನ ಎಫೆಕ್ಟ್ ಮಾಡೇ ಮಾಡುತ್ತೆ, ಅದಂತೂ ಗ್ಯಾರಂಟಿ. ಅದಾದ ತಕ್ಷಣ ನಮ್ಮ ಗೌತಮಿ ಅಕ್ಕನಿಗೆ ಕ್ವಶನ್ ಕೇಳ್ತಾರೆ. ನಮ್ಮ ಕ್ವಶನ್ ಅಲ್ಲ, ಬಾಯ್ಬಿಟ್ಟು ಹೇಳ್ತಾರೆ ಹನುಮಂತವರು, ನಮ್ಮ ಮಂಜಣ್ಣ ಇರಲಿಲ್ಲ ಅಂದಿದ್ರೆ ಗೌತಮಿಯವರು ಇಷ್ಟು ದೂರದವರೆಗೂ ಬರೋಕ್ಕೆ ಆಗ್ತಾನೇ ಇರಲಿಲ್ಲ ಅಂತ ಹೇಳಿದಾಗ, ಅಲ್ಲಿ ನಮ್ಮ ಗೌತಮಿಯವರು ಆ್ಯಕ್ಚುಲಿ ಸ್ಟ್ಯಾಂಡ್ ತೊಗೋಬೇಕಾಗುತ್ತೆ. ಅವರು ಯಾಕೆ
ಇಷ್ಟು ದೂರ ಬರೋಕ್ಕಾಗಲ್ಲ, ಮಂಜಣ್ಣ ಇಲ್ದಿದ್ರೂ ಗೇಮ್ ಆಡ್ತಾರೆ ಅನ್ನೋದನ್ನ ಅಲ್ಲಿ ನಮ್ಮ ಗೌತಮಿಯವ್ರು ವಾದ ಮಾಡಬೇಕಾಗಿರುತ್ತೆ. ಬಟ್ ಗೌತಮಿಯವ್ರು ವಾದ ಮಾಡಲ್ಲ, ಅಲ್ಲಿ ಮಂಜಣ್ಣ ಅವ್ರು ವಾದ ಮಾಡ್ತಾರೆ. ಅವಳಿಗೆ ಕೇಪಬಿಲಿಟಿ ಇದೆ, ಅವಳು ಒಬ್ಬಳೇ ಸರ್ವೈವ್ ಆಗ್ತಾಳೆ, ನಾನು ಇಲ್ಲ ಅಂದ್ರೂ ಅವಳು ಆಡ್ತಾಳೆ ಅಂತ ಮಂಜಣ್ಣ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ಬೇಕಾಗಿರೋದು, ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರೋದು ನಮ್ಮ ಗೌತಮಿ ಅಕ್ಕ ಅವರು. ಬಟ್ ಇಲ್ಲಿ ಹೆಂಗಾಗ್ತಿದೆ ಅಂದರೆ, ಅವ್ರು ಅಂದ್ಕೊಳ್ತಾ ಇದ್ದಾರೆ ಅವ್ರು ಸಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಒಬ್ರಿಗೊಬ್ರು ಅಂತ. ಮಂಜಣ್ಣ ನಮ್ಮ ಗೌತಮಿಗೆ ಸ್ಟ್ಯಾಂಡ್ ತಗೊಂಡಾಗ ಮಂಜಣ್ಣ ಸಿಕ್ಕಾಪಟ್ಟೆ ವೀಕು ಅನ್ನಂಗೆ ಕಾಣಿಸುತ್ತೆ. ಬಟ್ ಗೌತಮಿಯವರು ಮಂಜಣ್ಣಗೆ ಸ್ಟ್ಯಾಂಡ್ ತಗೊಳ್ಳೋ ಅವ್ರ ವಿಧಾನ ಹೆಂಗಿರುತ್ತೆ ಅಂದರೆ, ಗೌತಮಿ ಸಿಕ್ಕಾಪಟ್ಟೆ ಹೈ, ಮಂಜಣ್ಣ ಕೆಳಗಡೆ ಇದ್ದಾರೆ ಅನ್ನೋಂಗೆ ಸ್ಟ್ಯಾಂಡ್ ತಗೊಳ್ತಾರೆ. ಇಲ್ಲೇ ಎಕ್ಸಾಂಪಲ್ಲು, ಗೌತಮಿ ಈ ಮಂಜಣ್ಣ ಇಲ್ದಿದ್ರೆ ಇರಲ್ಲ ಅಂದಾಗ ಮಂಜಣ್ಣ ವಾದ ಮಾಡಿದ ರೀತಿ ಹೆಂಗಿತ್ತು ಅಂದರೆ, ಗೌತಮಿ ಮಂಜಣ್ಣನಿಗಿಂತೂ ಸ್ಟ್ರಾಂಗು, ಅವಳಿಗೋಸ್ಕರ ಅವಳು ಆಡ್ಕೊಳ್ತಾಳೆ, ಅವಳ ಕೇಪಬಿಲಿಟಿಯಿಂದನೇ ಅವಳು ಇಲ್ಲಿವರೆಗೂ ಬಂದಿದ್ದಾಳೆ ಅಂತ ಮಂಜಣ್ಣ ಹೇಳ್ತಾರೆ. ಬಟ್ ನಮ್ಮ ಗೌತಮಿಯವ್ರು ಹೆಂಗೆ ವಾದ ಮಾಡಿದರು, ಮಂಜಣ್ಣ ಅವರು ಅಂದ್ಕೊಳ್ಳೋದೇ ಎಲ್ಲ ಸರಿ ಅಂತ ಅಂದಾಗ ಮಂಜಣ್ಣ ತಪ್ಪು ಮಾಡ್ತಾರೆ. ಆ ತಪ್ಪುಗಳನ್ನ ತಿದ್ದದೇ ನಾನೇ ಗ್ರೇಟು, ನಾನು ಅನ್ನೋದು ನಮ್ಮ ಗೌತಮಿಯವರಲ್ಲಿ ತುಂಬ ಅಂದರೆ ತುಂಬ ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ಒಂದು ಆಟ ಅಂತ ಬಂದಾಗ ಡೆಫಿನೆಟ್ಲಿ ಇಲ್ಲಿ ಲಾಸ್ ಆಗ್ತಿರೋದು ಮಾತ್ರ ಖಂಡಿತ ಮಂಜಣ್ಣನಿಗೆ. ಮತ್ತು ನಮ್ಮ ಹನುಮಂತು ಅವ್ರು ಏನು ಹೇಳಿದರು ಪಾಯಿಂಟು, ಈ ಥರ ಗೌತಮಿ ಅಕ್ಕ ನಮ್ಮ ಮಂಜಣ್ಣ ಇಲ್ಲ ಅಂದರೆ ಝೀರೋ, ಇಷ್ಟು ದೂರ ಬರೋಕ್ಕಾಗ್ತಾ ಇರಲಿಲ್ಲ ಗೌತಮಿಯವರು ಅಂತ ಹೇಳಿದ್ರಲ್ಲ, ನನಗೆಲ್ಲೋ ಒಂದು ಕಡೆ ನಿಜ ಅಂತ ಅನಿಸುತ್ತೆ ಅದು. ಯಾಕಂದರೆ ಗೌತಮಿಯವ್ರ ಬುದ್ಧಿ ಹೆಂಗೆ ಅಂದರೆ, ಗೌತಮಿಯವ್ರ ಬುದ್ಧಿನ ಶಿಶಿರವರು ತಡ್ಕೊಳ್ಳಲ್ಲ, ಐಶೋರು ತಡ್ಕೊಳ್ಳಲ್ಲ, ತ್ರಿವಿಕ್ರಮ್ಗಂತೂ ಇಷ್ಟನೇ ಆಗಲ್ಲ, ಭವ್ಯ ಒಂದು ಸೆಕೆಂಡು ಇರೋಕ್ಕೆ ಇಷ್ಟಪಡಲ್ಲ, ಆಯಿತಾ. ಮತ್ತು ಮಂಜಣ್ಣ ಒಬ್ಬರು ಹಂಗೆ. ಇನ್ನು ಮೋಕ್ಷಿತ ಅಂತೂ 1 ಕಿಲೋಮೀಟರ್ ದೂರ ಇರ್ತಾರೆ ಅವರಂದರೆ. ಮತ್ತು ಧನರಾಜು ಹನುಮಂತು ಅವರಂದ್ರು ಅಮ್ಮ ಬೇಡಕ್ಕ ಅಂತಲೇ ಇರ್ತಾರೆ, ಆಯಿತಾ. ಏನೋ ಹನುಮಂತವ್ರಿಂದ ಆ್ಯಕ್ಚುಲಿ ಗೌತಮಿಯವ್ರು ಹೋಗೋದು, ಗೌತಮಿಯವರಿಂದ ನಮ್ಮ ಹನುಮಂತವ್ರೇನೂ ಬರಲ್ಲ. ಇನ್ಫ್ಯಾಕ್ಟ್ ಜೊತೆಯಲ್ಲಿ ಇದ್ದಿದ್ದ ಹನುಮಂತನೇ ಹೇಳ್ತಾ ಇದ್ದಾರೆ, ಮಂಜಣ್ಣ ಇರಲಿಲ್ಲ ಅಂದರೆ ನೀವು ಇಷ್ಟು ದೂರ ಬರೋಕ್ಕೆ ಆಗ್ತಾ ಇರಲಿಲ್ಲ ಅಂತ. ಸೊ ಗೌತಮಿಯವ್ರನ್ನಂತೂ ಯಾರೂ ಖಂಡಿತ ಮನೇಲಿ ಸೇರ್ತಾ ಇರಲಿಲ್ಲ, ಅವ್ರ ಬುದ್ಧಿ ಕೂಡ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡು, ಇವಾಗ ಅಟ್ಲೀಸ್ಟ್ ಮೂಲೆಯಲ್ಲಿ ಕುತ್ಕೊಂಡು ಆಟ ಆಡ್ತಿರೋದಾದ್ರೂ ನಮಗೆ ಗೊತ್ತಾಗ್ತಾ ಇದೆ. ಬಟ್ ಮಂಜಣ್ಣ ಇರಲಿಲ್ಲ ಅಂದರೆ ಮೋಸ್ಟ್ಲಿ ಗೌತಮಿಯವರು ಇಷ್ಟು ದೂರ ಬರೋಕ್ಕೆ ಆಗ್ತಾ ಇರಲಿಲ್ವೇನೋ ಅಂತ ನನಗೆ ಕೂಡ ಖಂಡಿತ ಅನ್ನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಆ್ಯಕ್ಚುಲಿ, ಗೌತಮಿ ಮತ್ತು ಮಂಜಣ್ಣ ಇವರಿಬ್ಬರು ಸ್ನೇಹ ಅಂತ ಒಂದು ಬಿರುದು ಹಾಕ್ಕೊಂಡು ಖಂಡಿತ ನಮ್ಮ ಮಂಜಣ್ಣ ಗೇಮ್ ಆಡ್ತಾ ಇದ್ದಾರೆ, ಆಡ್ತಾ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಡೇ ಒನ್ನಿಂದ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಕಂಟೆಂಟ್ ಬಂದಿರೋದೇ ಮಂಜಣ್ಣಯಿಂದ. ಕೆಟ್ಟದೋ ಒಳ್ಳೆಯದೋ ಕಂಟೆಂಟ್ ಅಂತೂ ಖಂಡಿತ ಅವರಿಂದ ಕೊಡೋ ಪ್ರಯತ್ನ ಅಂತೂ ಖಂಡಿತ ಪಡ್ತಾ ಇದ್ದಾರೆ, ಅದರಲ್ಲಿ ಯಶಸ್ವಿ ಕೂಡ ಆಗ್ತಿದ್ದಾರೆ. ಬಟ್ ಈ ಗೌತಮಿ ಅವರ ಇನ್ವಾಲ್ವ್ಮೆಂಟ್ ಯಾವಾಗ ಒಂದು ಜಾಸ್ತಿ ಆಗ್ತಾ ಬಂತೋ, ಆವಾಗಿಂದ ಮಂಜಣ್ಣ ಸ್ವಲ್ಪ ವೀಕಾ, ಗೌತಮಿ ಸ್ಟ್ರಾಂಗಾ ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ಅಂತೂ ಜನಗಳ ತಲೆಯಲ್ಲಂತೂ ಬಂದಿರೋದು ನಿಜ. ಕಿಚ್ಚ ಸರು ಲಾಸ್ಟ್ ವೀಕಲ್ಲೇ ಹೇಳಿದ್ದಾರೆ, ನಿಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಪಕ್ಕದಲ್ಲಿಡಿ, ಬಾಂಧವ್ಯ ಅನ್ನೋದು ಇದು ಜಸ್ಟ್ ಗೇಮ್ ಅಷ್ಟೇ, ಗೇಮ್ ಆಡಿ ಅಂತ ಅಷ್ಟು ಕ್ಲಿಯರಾಗಿ ಹೇಳಿದ್ದಾರೆ. ಅಷ್ಟು ಕ್ಲಿಯರಾಗಿ ಹೇಳಿ ನನಗೆ ಗೌತಮಿಯವರು, ನಾನು ನಿಮ್ಮ ಮಾಟಕ್ಕೆ ಬರಲ್ಲ, ನೀನು ನಮ್ಮ ಮಾಟಕ್ಕೆ ಬರಲ್ಲ, ನಾನು ಬಂದು ನಿಮ್ಮನ್ನು ಕರೆಕ್ಟ್ ಮಾಡ್ಕೋತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಅಂತ ಎಲ್ಲ ಮಾತಾಡಿರೋ ಗೌತಮಿ ಇವತ್ತು ಬಂದ್ಬಿಟ್ಟು ಮಂಜಣ್ಣನ ಪರ ವಾದ ಮಾಡಬೇಕಾಗಿರೋದು ಬೇಕಾಗಿತ್ತಾ? ಅವ್ರ ಆಟ ಅವ್ರು ಆಡಲಿ, ನಾನು ಯಾಕೆ ಕಳಪೆ ಅಲ್ಲ ಅಂತ ಅವರಿಬ್ಬರಿಗೆ ಹೆಂಗಾದರೂ ವಾದಿಸ್ಕೊಳ್ಳಿ ಇವರು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಮಂಜಣ್ಣನಿಗಿಂತೂ ನಾನೇ ಸ್ಟ್ರಾಂಗು ಅಂತ ಗೌತಮಿಯವ್ರು ವಾದಿಸ್ಕೊಂಡ್ರು ಕೂಡ ಇಲ್ಲಿ ತಪ್ಪಿಲ್ಲ. ಯಾಕಂದರೆ ಅವರು ಕಳಪೆ ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ವಾದಿಸ್ಕೊಳ್ತಾ ಇದ್ದಾರೆ ಅಂತ ನಾವು ಖುಷಿ ಪಡ್ಬೋದು. ಬಟ್ ಇಲ್ಲಿ ಮಂಜಣ್ಣನ ಗೇಮ್ನ ಡೆಫಿನೆಟ್ಲಿ ಖಂಡಿತವಾಗಿಯೂ ನಮ್ಮ ಗೌತಮಿಯವರು ಹಾಳು ಮಾಡ್ತಿದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಅಲ್ಲಿ ಕೊನೆಗೆ ನಮ್ಮ ಹನುಮಂತು ಎಂಡೇ ಮಾಡಿಬಿಡ್ತಾರೆ, ಸರಿ ಬಿಡ್ರಿ, ನಾವು ಕಳಪೆ ಅಂತ ಇಬ್ಬರು ತಂದರೆ ಅಣ್ಣ ತಂಗಿನ ಅಲ್ಲ ಗೆಳತಿನ ವಾದಿಸ್ಕೊತಾರೆ, ಗೆಳತಿ ಗೆಳೆಯನ ವಾದಿಸ್ಕೊಳ್ತಾರೆ. ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ, ಇನ್ನು ಕ್ಲೋಸ್ ಮಾಡ್ರಿ, ಈ ಡಿಸ್ಕಷನ್ನೇ ಬೇಕಾಗಿಲ್ಲ ಅಂತಾರೆ. ಹನುಮಂತು ಕ್ಯೂಟು, ಮಾತಾಡೋದು ಕ್ಯೂಟು, ಮಾತಾಡೋ ಮಾತು ರಗಡ್ಡು, ಹೇಳಿ ಮಾಡಿಸಿ ಜೋಡಿ ಬಿಗ್ ಬಾಸ್ಗೆ ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓವರಾಲ್ ನಮ್ಮ ಮುಖವಾಡ, ಪಾಸಿಟಿವ್ ಮುಖವಾಡ ಬಿಚ್ಚೋದು ಮಾತ್ರ ಹನುಮಂತುನೇ, ನಮ್ಮ ಗೌತಮಿಯವರ ಮುಖವಾಡ. ನನಗಂತೂ ಹಂಗೆ ಅನ್ನಿಸ್ತಾ ಇದೆ. ಮಂಚಣ್ಣ ಸ್ವಲ್ಪ ಗೌತಮಿಯಿಂದ ದೂರ ಇದ್ರೇ ಅವ್ರ ಆಟಕ್ಕೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಇಷ್ಟ ಆಗಿತ್ತು ಈ ವಿಡಿಯೋಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.